ಹೊಟ್ಟೆ ನೋವು ಬರುತ್ತೆ. ತುಂಬ ಜನಕ್ಕೆ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆ ನೋವು ಬರಲಿಕ್ಕೆ 2-3 ಕಾರಣ ಇದೆ. ಅದು ಅಜೀರ್ಣ ಇರ್ಬೋದು. ಅಜೀರ್ಣ ಆಗಲಿಕ್ಕೆ ತುಂಬ ಜನಕ್ಕೆ ಇವತ್ತು ಕಾನ್ಸ್ಟಿಪೇಷನ್ನು ಮತ್ತು ಅಜೀರ್ಣದಿಂದಾಗಿ ಗ್ಯಾಸ್ಟ್ರಿಕ್ಕು ಯಾವ ಕಾರಣಕ್ಕೆ ಬರುತ್ತೆ? ನಮಗೆ ಒಂದು ಕೆಟ್ಟ ಅಭ್ಯಾಸ ಇದೆ. ಊಟ ಆದ ಕೂಡಲೇ ನೀರು ಕುಡಿತೀವಿ. ಊಟ ಆಗದ ಕೂಡಲೇ ಘಟ ಅಂತೇಳಿ ಒಂದು ಅರ್ಧ ಚೊಂಬು ನೀರು ಕುಡಿತೀವಿ. ಇದು ಮನುಷ್ಯನ ಅನಾರೋಗ್ಯಕ್ಕೆ ಮೂಲ ಕಾರಣ. ಇದೊಂದು ಕೆಟ್ಟ ಅಭ್ಯಾಸ. ಏನಕ್ಕೆ? ನಾವು ಊಟ ಮಾಡಿದ ಕೂಡಲೇ ಹೊಟ್ಟೆಯಲ್ಲಿ ಒಂದು ಪವರ್ಫುಲ್ ಗ್ರೈಂಡರ್ ಶುರುವಾಗುತ್ತೆ. ಎಂಥ ಗ್ರೈಂಡರ್ ಅದು? ಎಷ್ಟು ಪವರ್ಫುಲ್ ಗ್ರೈಂಡರ್ ಅಂತಂದರೆ, ನೀವು ಒಂದು ಮಾಂಸದ ತುಂಡನ್ನು ಹಾಗೆ ನುಂಗಿಬಿಟ್ರೆ ಅದು ಪೇಸ್ಟ್ ಮಾಡಿಬಿಡುತ್ತೆ. ಪೇಸ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಅದನ್ನು ಜೀರ್ಣ ಮಾಡಿಬಿಡುತ್ತೆ. ಅಷ್ಟು ಪವರ್ಫುಲ್ ಗ್ರೈಂಡರ್ ಶುರುವಾಗುತ್ತೆ. ಆ ಗ್ರೈಂಡರ್ಗೆ ಅದು ಊಟ ಜೊತೆಗೆ ಅಲ್ಲಿ ಕೆಲವು ರಾಸಾಯನಿಕ ಕ್ರಿಯೆ ಶುರುವಾಗುತ್ತೆ. ಆ ರಾಸಾಯನಿಕ ಕ್ರಿಯೆಗಳು ಶುರುವಾದಾಗ ಆ ಜ್ಯೂಸು ಅದ್ರ ಜೊತೆ ಬೆರೆಯುತ್ತೆ. ಬೆರೆತಾಗ ಅದು ಎಷ್ಟು ಪವರ್ಫುಲ್ ಅಪ್ಪ ಅಂತಂದರೆ, ಅದು ಸಲ್ಫ್ಯೂರಿಕ್ ಆ್ಯಸಿಡ್ಗಿನ್ನ ಹೆಚ್ಚು ಕಾನ್ಸಂಟ್ರೇಟೆಡ್ ಜ್ಯೂಸ್ ಅದು. ನಾವು ಊಟ ಆದ ಕೂಡಲೇ ಏನು ಮಾಡ್ತೀವಿ, ತಕ್ಷಣ ನೀರು ಕುಡಿದ್ಬಿಟ್ಟಾಗ ಏನಾಗುತ್ತೆ, ಅದು ತೆಳುವಾಗುತ್ತೆ. ತೆಳುವಾಗೋಗಿ ಅದರ ಕ್ಷಮತೆ ಕಮ್ಮಿ ಆಗುತ್ತೆ. ಹಾಗಾಗಿ ಅಜೀರ್ಣ ಆಗುತ್ತೆ. ಊಟ ಮಾಡಿದ ಸಂಪೂರ್ಣ ಜೀರ್ಣ ಆಗೋದಿಲ್ಲ. ಅಜೀರ್ಣದಿಂದಾಗಿ ನಮಗೆ ಗ್ಯಾಸ್ಟ್ರಿಕ್ ಶುರು ಆಗುತ್ತೆ, ಕಾನ್ಸ್ಟಿಪೇಷನ್ ಶುರು ಆಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಊಟ ಆದ 20 ನಿಮಿಷ ಬಿಟ್ಟು ನೀರು ಕುಡಿಯಿರಿ. ನಿಮ್ಮ ಎಲ್ಲ ಮೂಲವ್ಯಾಧಿ, ಇದು ಕಾನ್ಸ್ಟಿಪೇಷನ್ ಸಮಸ್ಯೆ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಅದು ಹೋಗುತ್ತೆ. ಯಾರಿಗಾದ್ರೂ ಹೊಟ್ಟೆ ನೋವು ಬಂದ ಕೂಡಲೇ ನಾವೇನು ಮಾಡ್ತೀವಿ, ತಕ್ಷಣ ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ. ಅವರು ಒಂದು ಟಾನಿಕ್ ಕೊಡ್ತಾರೆ, ಅಥವಾ ಇದು ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಅಥವಾ ಎಂಡೋಸ್ಕೋಪಿ ಮಾಡಬೇಕು ಅಂತ ಹೇಳ್ತಾರೆ. ಅದರ ನಂತರ ತಕ್ಷಣ ಮನೆ ಮದ್ದು ಏನು ಮಾಡ್ಬೋದು, 1 ಲೋಟ ನೀರು ತಗೊಳ್ಳಿ. 1 ಲೋಟ ನೀರಿಗೆ 1 ಲಿಂಬೆಹಣ್ಣು, ಸಂಪೂರ್ಣ ಲಿಂಬೆಹಣ್ಣನ್ನು ಸಿಪ್ಪೆ ಸಮೇತ, ಸಿಪ್ಪೆಯನ್ನು ಅದಕ್ಕೆ ಹದ್ದಿ ಚೆನ್ನಾಗಿ ಹಿಂಡಿಬಿಡಿ. ಅರ್ಧ ಚಮಚ ಉಪ್ಪು ತಗೊಳ್ಳಿ. ಅರ್ಧ ಚಮಚ ಉಪ್ಪನ್ನು ಹಾಕಿ 1 ನಿಮಿಷ ಚೆನ್ನಾಗಿ ತಿರುಗಬೇಕು. ಬರೀ ಉಪ್ಪಾಗಿ ತಕ್ಷಣ ಕುಡಿಯೋದಲ್ಲ, 1 ನಿಮಿಷ ಚೆನ್ನಾಗಿ ತಿರುಗಬೇಕು. ತಿರುವಿ ಕುಡಿದರೆ ಕೇವಲ 5 ನಿಮಿಷದಲ್ಲಿ ನಿಮ್ಮ ಹೊಟ್ಟೆ ನೋವು ಸಂಪೂರ್ಣ ಮಾಯ ಆಗಿಬಿಡುತ್ತೆ. ಹಾಗಾಗಿ ಹೊಟ್ಟೆ ನೋವು ಬಂದ ತಕ್ಷಣ ನಾವು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಮಾಡಬಾರ್ದು. ಆ ನಂತರ ಜಾಸ್ತಿ ಇತ್ತು ಅಂದರೆ ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ, ಅದನ್ನು ನಾವು ಏನು ಬೇಕೋ ಪರೀಕ್ಷೆ ಮಾಡಿಸ್ಕೊಳ್ಳೋಣ. ಆದರೆ ತಕ್ಷಣಕ್ಕೆ ಇದು ಅತ್ಯಂತ ಸರಳವಾದ, ಅತ್ಯಂತ ಪರಿಣಾಮಕಾರಿಯಾದಂಥ ಇದು ಒಂದು ಮನೆಮದ್ದು. ಹಾಗೆ ಇವತ್ತು ಕೆಲಸದ ಒತ್ತಡ, ಆಹಾರ ಪದ್ಧತಿಯಿಂದಾಗಿ ತುಂಬ ಜನ ಪುರುಷರಲ್ಲಿ ಇವತ್ತು ಲೈಂಗಿಕ ದೌರ್ಬಲ್ಯ ಅನ್ನುವಂಥದ್ದು ವ್ಯಾಪಕವಾಗಿ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು 70% ಡೈವೋರ್ಸ್ಗಳು ಈ ಒಂದು ಕಾರಣಕ್ಕೋಸ್ಕರ ಡೈವೋರ್ಸ್ ಆಗ್ತಾ ಇದೆ. ತುಂಬ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಇವತ್ತು ಆಹಾರ ಪದ್ಧತಿ ಮತ್ತು ಒಂದು ಕೆಲಸ ಒತ್ತಡದಿಂದಾಗಿ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಓಜಸ್ ಅನ್ನುವಂಥ ಈ ಪೌಡರ್ ಏನಿದೆ, ಇಡೀ ನಮ್ಮ ದೇಹದ ನರ ಅಂತ ಕೂಡಲೇ ತುಂಬ ಜನಕ್ಕೆ ತಲೆಗೆ ಬರುವಂಥದ್ದು ಕೇವಲ ಲೈಂಗಿಕ ಸಮಸ್ಯೆ ಅನ್ನುವಂಥದ್ದು ಅಲ್ಲ. ಇಡೀ ನರ ಅನ್ನುವಂಥದ್ದು ಒಂದು ರೀತಿ ಹೆದ್ದಾರಿ ಇದ್ದಾಗೆ. ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಇಡೀ ದೇಹದ ಎಲ್ಲ ಭಾಗಕ್ಕೆ ತಲುಪಿಸುತ್ತೆ. ಆಗ ಇಡೀ ದೇಹ ಚೈತನ್ಯಪೂರ್ಣವಾಗಿರುತ್ತೆ. ಯಾವ ಭಾಗಕ್ಕೆ ಬ್ಲಡ್ ಫ್ಲೋ ಆಗೋದಿಲ್ಲ ಆ ಭಾಗ ಶಿಥಿಲ ಆಗುತ್ತೆ, ಆ ಭಾಗ ಕೊಳೆಯಲಿಕ್ಕೆ ಶುರು ಆಗುತ್ತೆ. ಈ ಒಂದು ಓಜಸ್ ಪೌಡರ್ ಇದೆ, ಇದನ್ನು 1 ಸ್ಪೂನ್ ಪೌಡರನ್ನು ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಜೊತೆಗೆ ಸಾಧ್ಯವಾದರೆ 1 ಸ್ಪೂನು ಹಸುವಿನ ತುಪ್ಪವನ್ನು ಹಾಕ್ಕೊಂಡು ಸೇವಿಸಿದಲ್ಲಿ ಯಾರ್ಯಾರಿಗೆ ನರ ದೌರ್ಬಲ್ಯ ಇದೆ, ನರಗಳಲ್ಲಿ ಸ್ಟ್ರೆಂತ್ ಇಲ್ಲ, ತುಂಬ ಆಲ್ವೇಸ್ ದೇ ಫೀಲ್ ಲೋ, ಯಾವಾಗಲೂ ಒಂಥರ ಮಂಕಾಗಿರ್ತಾರೆ, ಅಂಥವ್ರಿಗೆಲ್ಲರಿಗೂ ಒಂದು ಚೈತನ್ಯ ಸಿಗುವಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಪೌಡರ್ ಇದು. ಇದನ್ನು 1 ಸ್ಪೂನನ್ನು 1 ಲೋಟ ಹಾಲಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಬೇಕು. ಜೊತೆಗೆ 1 ಸ್ಪೂನ್ ತುಪ್ಪ ಹಾಕೊಂಡು ಕುಡಿದ್ರೆ ತುಂಬ 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 ಪರಿಣಾಮಕಾರಿಯಾಗಿದ್ದು ಎಲ್ಲ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕಿದು ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಹಾಗೆ ಪ್ಯಾಂಕ್ರಿಯಾಸು, ಶುಗರ್ನ ಮೂಲ ಸಮಸ್ಯೆ ಪ್ಯಾಂಕ್ರಿಯಾಸಲ್ಲಿ ಅದು ಉತ್ಪತ್ತಿ ಆಗುವಂಥದ್ದು. ಅಂದರೆ ಇನ್ಸಫಿಷಿಯೆಂಟ್ ಇನ್ಸುಲಿನ್ ಒಂದು ಸೆಕ್ರೆಷನ್ನಿಂದಾಗಿ ಶುಗರ್ ಬರ್ತದೆ. ಈ ಪೌಡರ್ ಏನಿದೆ ಇದು ಪ್ಯಾಂಕ್ರಿಯಾಸ್ ಮೇಲೆ ಕೆಲಸ ಮಾಡುವಂಥ ಪೌಡರ್. ಇದು ನೇರವಾಗಿ ಇದನ್ನು ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಇದರ ಕಷಾಯ ಕುಡಿಯೋದ್ರಿಂದ ಪ್ಯಾಂಕ್ರಿಯಾಸನ್ನು ಇದು ವಾಪಸ್ಸು ರೀಜೆನಿವೇಟ್ ಮಾಡುತ್ತೆ, ಅದನ್ನು ಪ್ರಚೋದಿಸುತ್ತೆ. ಅದರಲ್ಲಿ ಆಗಿರುವಂಥ ಡ್ಯಾಮೇಜ್ಗಳನ್ನ ಕಮ್ಮಿ ಮಾಡಿ ವಾಪಸ್ ಅದರಿಂದ ಒಂದು ಬೀಟಾ ಸೆಲ್ ಮತ್ತು ಇಸ್ಲೆಟ್ ಸೆಲ್ಗಳು, ಯಾವ ಇನ್ಸುಲಿನ್ ತಯಾರು ಮಾಡುವಂಥ 2 ಸೆಲ್ಗಳಿದೆ, ಆ ಈ ಸೆಲ್ಗಳನ್ನು ವಾಪಸ್ ಉತ್ತೇಜನ ಮಾಡುತ್ತೆ. ತುಂಬ ಪರಿಣಾಮಕಾರಿಯಾಗಿದ್ದು ಕೆಲಸ ಮಾಡುತ್ತೆ. ಇದರಲ್ಲಿ ಅಷ್ಟೇ, ಇದು ಬೇರುಗಳು ಅಂತಂದರೆ ಇದು ಒಂದು 3 ಥರ ಬೇರು ಮತ್ತು 2 ರೀತಿ ಚಕ್ಕೆ ಬರುತ್ತೆ. ಆ ಚಕ್ಕೆಗಳಿಂದ ಮಾಡಿರುವಂಥ ಒಂದು ಉತ್ಪನ್ನ ಇದು. ನ್ಯೂರೋಪತಿ ಅಂದರೆ ನರ ಈಗಾಗಲೇ ತುಂಬ ಡ್ಯಾಮೇಜ್ ಆಗೋಗಿರುತ್ತೆ, ಕಾಲುಗಳು ಜೋಮ್ ಹಿಡಿತಾ ಇರುತ್ತೆ, ಕಾಲುಗಳಿಗೆ ನಿಮಗೆ ಸೆನ್ಸೇಷನ್ ಇರೋದಿಲ್ಲ, ಕೆಲವರಿಗೆ ಕಾಲಿಗೆ ಮುಳ್ಚುಚ್ಚಿದ್ರು ಗೊತ್ತಾಗೋದಿಲ್ಲ. ಅಂದರೆ ಆಲ್ಮೋಸ್ಟ್ 80-90% ಸೆನ್ಸೇಷನ್ ಕಳ್ಕೊಂಡು ಬಿಟ್ಟಿರ್ತಾರೆ. ಕಾರಣ ಏನಪ್ಪ ಅಂದರೆ ಅಲ್ಲಿಗೆ ನರಗಳಲ್ಲಿ ರಕ್ತ ಸಂಚಾರ ನಿಂತೋಗಿರುತ್ತೆ. ಆ ಕಾರಣಕ್ಕೋಸ್ಕರ ಕಾಲು ಊತಾಗಿರುತ್ತೆ, ಬಣ್ಣ ಕಪ್ಪಾಗಿರುತ್ತೆ, ಕೊಳೆಯಲಿಕ್ಕೆ ಶುರು ಆಗುತ್ತೆ. ಅಂತಹ ಸಮಸ್ಯೆ ಇರುವಂಥವ್ರಿಗೆ ಒಟ್ಟು 2 ರೀತಿಯ ಒಂದು ಪೌಡರ್ ಇದೆ. ಆ ಪೌಡರನ್ನು ತೆಗೆದುಕೊಬ ಡೈಲಿನ 2 ರೀತಿ ಪೌಡರ್ ಮಿಕ್ಸ್ ಮಾಡಿ
ಅದನ್ನು ಕುದಿಸಿ ಅದನ್ನು ಕಷಾಯ ಕುಡಿಯೋದ್ರಿಂದ ಅವರ ನರಗಳು ವಾಪಸ್ ನಿಧಾನಕ್ಕೆ ನವಚೈತನ್ಯಗೊಂಡು ಅದರಲ್ಲಿ ನರಗಳಲ್ಲಿ ನ್ಯೂರಾನ್ಸ್ ಇರುತ್ತೆ, ಆ ನ್ಯೂರಾನ್ಸ್ ವಾಪಸ್ ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆಗಿ ಆ ಸಮಸ್ಯೆಗಳು, ಆ ಭಾಗ ಕೊಳೆಯುವಂಥದ್ದು ಇರ್ಬೋದು, ಅದೆಲ್ಲ ನಿಂತೋಗುತ್ತೆ. ನಮ್ಮ ತುಂಬ ಜನ ಈಗಾಗಲೇ ಒಂದು ಕಾಲು ಆಂಪಿಟ್ ಮಾಡ್ಕೊಂಡಿರ್ತಾರೆ, ಡಾಕ್ಟ್ರು ಇನ್ನೊಂದು ಕಾಲ್ಗೂ ಸಮಯ ಕೊಟ್ಟಿರ್ತಾರೆ, ನೀವು ಇನ್ನೊಂದು 2-3 ತಿಂಗಳು ತೆಗಿಬೇಕಾಗತ್ತೆ ಕಾಲು ಅಂತ. ಅಂಥವ್ರಿಗೂ ಸಹ ವಾಪಸ್ ನಿಧಾನಕ್ಕೆ ಅವರ ಕಾಲು ವಾಪಸ್ ಬಣ್ಣವನ್ನು ಮರಳಿ ಪಡೆಯೋದ್ರಲ್ಲಿ ತುಂಬ ಕೆಲಸ ಮಾಡುತ್ತೆ. ಅತ್ಯಂತ ಪರಿಣಾಮಕಾರಿಯಾಗಿ ನರಗಳೇ ಅಂತಂದಾಗ 2 ರೀತಿ, ಅದು ಓಜಸ್ ಬೇರೆ, ಇದು ಈಗಾಗಲೇ ನ್ಯೂರೋಪತಿಯಾಗಿ ನರಗಳು ತುಂಬ ತೀವ್ರ ಡ್ಯಾಮೇಜ್ ಆಗಿರುವಂಥವ್ರಿಗೆ ಉಪಯೋಗ ಆಗುವಂಥ ಒಂದು ಪೌಡರ್ ಇದು. ಹಾಗೆ ಯಾರಿಗೆ ಕಾಲು ಸಮಸ್ಯೆ ಇರುತ್ತೆ ಅವಾಗ ಇನ್ನೂ ಸಮಸ್ಯೆ ಆಗುತ್ತೆ. ಅವರ ಚರ್ಮ ಏನಾಗುತ್ತೆ, ಡೆಡ್ ಆಗೋಗಿರುತ್ತೆ. ಡೆಡ್ ಆಗಿ ಅದು ಸಹ ಆಲ್ಮೋಸ್ಟ್ ಕಪ್ಪಾಗೋಗಿ ಒಂದು ರೀತಿ ಹಾವಿನ ಪರಿರೀತಿಯಾಗಿರುತ್ತೆ ಅಂಥವರಿಗೆ. ಮತ್ತು ತುಂಬ ನೋವಿರುತ್ತೆ ಅವರಿಗೆ, ಸ್ವೆಲ್ಲಿಂಗ್ ಇರುತ್ತೆ ಅಂಥವ್ರಿಗೆ ಒಂದು ತೈಲ ಇದೆ, ಎಣ್ಣೆ ಇದೆ. ಇದನ್ನು ದಿನಕ್ಕೆ 2 ಬಾರಿ ಹಚ್ಚುತ್ತಾ ಬಂದರೆ ಆ ಸತ್ತಂಥ ಚರ್ಮ ಎಲ್ಲ ಎಳೆದೋಗಿ ಹೊಸ ಚರ್ಮ ಬರುತ್ತೆ, ವಾಪಸ್ ಮರಳಿ ಚರ್ಮ ಹಳೆಯ ಬಣ್ಣಕ್ಕೆ ಬರುತ್ತೆ. ಮತ್ತು ಆ ಸ್ವೆಲ್ಲಿಂಗ್ ಇರ್ಬೋದು, ಆ ಪೇಯ್ನ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಎಲ್ಲದಕ್ಕೂ ಅತ್ಯಂತ ಉಪಯೋಗ ಆಗುವಂಥ ಇದೊಂದು ತೈಲ. ಇದು ಸಹ ತುಂಬ, ಅದು ಡಯಾಬಿಟಿಕ್ ಮತ್ತು ಈ ನ್ಯೂರೋಪತಿ ಆ ಸಮಸ್ಯೆ ಇರುವಂಥವ್ರು ತುಂಬ ಯೂಸ್ ಆಗುವಂಥ ತೈಲ ಇದು.